ಗುಡ್ ಮಾರ್ನಿಂಗ್. ಡೇ 15 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್ ಬಂದಿದೀವಿ. ಡ್ಯೂಟಿನೂ ಕೂಡ ಆನ್ ಮಾಡಿದ್ದಾಯ್ತು. ಗಾಡಿನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂತಂದ್ರೆ ಮೇಲೆ ನೀರ್ ನಿಂತಿತ್ತಲ್ವಾ, ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ದೆ, ಅದು ಸೀಟ್ ಮೇಲೆ ಬಂದ್ ಬಿದ್ದೈತೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ ಬಿಡೋಣ, ಹೋಗೋಣ ನಾವು ಡ್ಯೂಟಿ ಮೇಲೆ. ಇವಾಗ ಡ್ಯೂಟಿ ಯಾವ್ದು ಗೊತ್ತಾ ಇಲ್ಲ. ಇವಾಗ ನೋಡೋಣ, ಆ ಕಡೆ ಈ ಕಡೆ ರೈಲ್ವೆ ಸ್ಟೇಷನ್ ಕಡೆ ಹೋಗ್ಬಿಡೋಣ. ಹೋಗಿ ಸ್ವಲ್ಪ 10 ಗಂಟೆ ತನಕ ಡ್ಯೂಟಿ ಮಾಡ್ಕೊಳ್ಳೋಣ. ಮತ್ತೆ ಆಮೇಲೆ ಅದಕ್ಕೆ ಚಳಿ ತುಂಬಾ ಐತೆ, ಚಳಿ ರೆಡಿ ಹೋಗೋದಂದೇ ಬಾಕಿ. ಇವಾಗ ಮೇಡಮ್ ಅವರ 5 ಗಂಟೆಗೆ ಬಂದಿವಿ, ಎದ್ದು ಡ್ಯೂಟಿ ಇಲ್ಲ, ಏನ್ ಮಾಡೋದು? ಆನ್ ಮಾಡಿಟ್ಟಿನಿ ನಮ್ಮ ಹತ್ರ ಊಬರ್, ಅದು ಡ್ಯೂಟಿ ಬೀಳೋಲ್. ಒಂದ್ ಚಾ ಕೊಡು. ಇನ್ನೀಗ ಬಂದಿತ್ತಲ್ಲ ಲೈಟ್ ಆಫೀಸ್ ಚಲೋದು, ಬನ್ನಿ ಟೀ ಕುಡಿಯೋಣ. ಫಸ್ಟ್ ಬಾಡಿಗೆ ಬಂದೈತೆ. ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇಬ್ಬನಿ ಪೂರ್ತಿ ಒಳಗಡೆನು ಕೂಡ ಹಿಡ್ಕೊಂಡ್ ಬಿಟ್ಟೈತೆ. ನಾನೇ ಕೂತ್ಕೊಂಡು ರನ್ನಿಂಗ್ ಅಲ್ಲಿ ಬಂದಲ್ಲ, ತಲೆ ಮೇಲೆಲ್ಲ ನೀರ್ ಸಿಡಿತು. ಏನಪ್ಪಾ ಇದು ನೀರು ಅಂತ ನೋಡ್ತೀನಿ, ಫುಲ್ ಇಬ್ಬನಿ ಒಳಗಡೆ. ಪ್ಯಾಸೆಂಜರ್ ಏನಾದ್ರು ಬಂದ್ರೆ ಅವ್ರಿಗೆ ಸಿಡಿದು ಬಿಡುತ್ತೆ ನೀರು. ಫಸ್ಟ್ ಬಾಡಿಗೆ ಎಲ್ಲಿಗ್ ಗೊತ್ತಾ? ಇಂದಿರಾ ನಗರ 761 420 ರೂಪಾಯಿ. 420 ರೂಪಾಯಿ. ಬನ್ನಿ ಅಮ್ಮ. ಕ್ಯಾಶೇ ಇರ್ಲಿಲ್ಲ, ಅದು 500 ರೂಪಾಯಿ ಮೊಬೈಲ್ ಪೌಚ್ ಇಂದ ಎಮರ್ಜೆನ್ಸಿಗೆ ಇಟ್ಟಿದ್ದೆ. ಅದ್ರಲ್ಲೇ ಇವಾಗ CNG ಹಾಕ್ಸ್ಕೊಂಡಿರೋದು. ಚಾರ್ಜರ್ ಇದೆ ಅಮ್ಮ, ಒಂದ ನಿಮಿಷ. ಅವಾಗ್ಲೇ ಹೇಳಿದ್ರೆ ಹಾಕ್ಬಿಡ್ತಿದ್ನಲ್ಲಮ್ಮ. ಸಾಯಂಕಾಲ ಲೇಟ್ ಆಗತ್ತಲ್ಲ. ಅಲ್ಲ ಬರುವಾಗ್ಲೇ ಹೇಳ್ಬಿಟ್ಟಿದ್ರೆ. ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಇದೆ, ಟೆನ್ಷನ್ ತಗೋಬೇಡಿ, ಆರಾಮಾಗಿ ಆಗುತ್ತೆ. ಗುಡ್ ಮಾರ್ನಿಂಗ್ ಊಬರ್. ಯಾಕಂತಂದ್ರೆ ಎದ್ದ ತಕ್ಷಣ ಫಸ್ಟ್ ಡ್ಯೂಟಿ ಮಾಡಿದ ತಕ್ಷಣ ಫಸ್ಟ್ ಹಿಂಗ್ ಫೋಟೋ ತಕ್ಕೋಬೇಕು. ಇಲ್ಲ ಅಂತಂದ್ರೆ ನಂಬರೇ ಇಲ್ಲ, ನೀನು ನಂಬರೇ ಇಲ್ಲ ಅಂತಾನೆ. ನೀನ್ ಹೌದು ಅಲ್ವೋ, ಇದು ಯಾರು ಏನೇನು ಎತ್ತ ಅಂತ. ಬೆಳಿಗ್ಗೆ ನೀರಿತ್ತಾ ಹಂಗೆ ಒರೆಸ್ಬಿಟ್ನಾ, ಹಿಂಗ ಆಗ್ಬಿಟ್ಟೈತೆ ಗ್ಲಾಸು. ಅಯ್ಯೋ, ಸ್ವಲ್ಪ ಒಣ ಬಟ್ಟೆಯಿಂದ ಒರೆಸ್ಬೇಕಾಗಿತ್ತು, ಹಸಿ ಬಟ್ಟೆಯಿಂದ ಒರೆಸ್ಬಿಟ್ಟೆ. ಮತ್ತೆ ಹಂಗೆ ಕೂತ್ಕೊಳ್ಳುತ್ತೆ ಕಲೆಗಳು. ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಿ? ಇಂದ್ರನಗರ ಹತ್ರ ಇದ್ದೀನಿ. ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ ಅಂತ. ಬನ್ನಿ, ವೈಟಿಂಗ್. ನಮ್ಮ ಹತ್ರನೂ ಆನಲ್ಲಿ ಐತೆ, ಇದನ್ನು ಆನಲ್ಲಿ ಐತೆ. ಯಾವ ಕಡೆ ಡ್ಯೂಟಿ ಬೀಳುತ್ತೆ ಹೇಳಕ್ ಆಗಲ್ಲ. ಯಾವ ಕಡೆ ಬೀಳುತ್ತೋ ಆ ಕಡೆ ಹೋಯ್ತಾ ಇರೋದು. ಅದು 100 ರೂಪಾಯಿ ಕಟ್ಟಬೇಕು, ಅದು ಬೇಡ. ಇವಾಗ 2 ಆಪಲ್ ಮಾಡೋಣ. ಇಂದ್ರನಗರದಿಂದ ಇದಕ್ಕೆ ಯಾವ್ದಪ್ಪ ಇದು, ಕಾಕ್ಸ್ಟೋನ್ ಒಂದು ಬಾಡಿಗೆ ಹಾಕೊಂಡ್ ಬಂದೆ ನಮ್ಮ ಹತ್ರಲಿ. ಅಲ್ಲಂದ್ರೂ ಇಂದ್ರನಗರದಲ್ಲಿ ಅಷ್ಟೊಂದು ಡ್ಯೂಟಿ ಬೀಳ್ತಾ ಇರ್ಲಿಲ್ಲ, ಎಲ್ಲಾ ಬೇರೆ ಕಡೆ ಬೀಳ್ತಾ ಇತ್ತು. ಸೊ ಅದಕ್ಕೆ ಏನ್ ಮಾಡಿದೆ, ಅಲ್ಲಿಂದ ಕಾಕ್ಸ್ಟೋನ್ ಇದು SMBT ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಲ್ಲೇ ದಾರಿಯಲ್ಲಿ ಬರ್ತಾ ಒಂದು ಕಾಕ್ಸ್ಟೋನ್ ಬಾಡಿಗೆ ಬಿತ್ತು, ಹಾಕೊಂಡ್ ಬಂದೆ. ಅವ್ನು ಇನ್ನೂ ಡ್ರಾಪ್ ಮಾಡೋದೊಂದು 1 ಕಿಲೋಮೀಟರ್ ಇತ್ತು. ಅವಾಗ್ಲೇ ಒಂದು ಚೊಕ್ಕನಹಳ್ಳಿ ಹೆಗಡೆನಗರ ಕಡೆ ಬಾಡಿಗೆ ಬಿತ್ತು, ಅದನ್ನ ಹಾಕೊಂಡಿದೀನಿ. ಇವಾಗ ಪಿಕಪ್ ಮಾಡಕ್ ಹೋಗ್ತಾ ಇದೀನಿ. ಪಾಪ ಅವರು ವೇಟ್ ಮಾಡ್ತಾವ್ರೆ ಪ್ಯಾಸೆಂಜರ್. 5-10 ನಿಮಿಷ ಆಯ್ತು. ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇಲ್ಲ ಕ್ಯಾನ್ಸಲ್ ಮಾಡಿರೋರು. ಹೇಳಿದ್ದೆ ಐ ಆಮ್ ಆನ್ ಮೈ ವೇ, ಪ್ಲೀಸ್ ಡೋಂಟ್ ಕ್ಯಾನ್ಸಲ್ ಅಂತ ಹಾಕಿದ್ದೆ ಮೆಸೇಜ್. ವೆಯ್ಟ್ ಮಾಡ್ತವ್ರೆ, ಹೋಗೋಣ ಇವಾಗ ನೋಡೋಣ. ಬನ್ನಿ, ವೆಯ್ಟ್ ಮಾಡ್ತಾರೋ ಇಲ್ವಾ. ಇನ್ನೊಂದು 200 ಮಿನಿಟ್ ಐತೆ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಂಗಿದ್ರೆ ಯಾವಾಗ್ಲೂ ಮಾಡ್ಬಿಡ್ತಿದ್ಲು. OTP 6519 ಟ್ಯಾನಿ ರೋಡ್ ತೋರಿಸ್ತೈತೆ. ಆ ಒಂದು ರೋಡ್ ಅಲ್ಲಿ ನನ್ ಯಾವ್ದೇ ಬಾಡಿಗೆ ಬರ್ಲಿ ಅಷ್ಟೊಂದು ಹೋಗಲ್ಲ. ಇವಾಗ ಅಲ್ಲಿಂದಾನೆ ತೋರಿಸ್ತೈತೆ ಅಂದ್ಮೇಲೆ ಅಲ್ಲಿಂದಾನೆ ಹೋಗ್ಬೇಕು. ಫಸ್ಟ್ ರೋಡ್ ಇನ್ ಬೆಂಗಳೂರು ಟ್ಯಾನಿದು. ಸ್ಟಾರ್ಟಿಂಗ್ ಅಲ್ಲಿ ಏರಿಯಾಗಳು ಗೊತ್ತಿಲ್ಲದೆ ಹೊಲ ಒಬ್ಬರು ಓಡಿಸುವಾಗ ಆ ಏರಿಯಾಗಳಿಗೆ ಹೋಗಿ ಒತ್ತಾಡಿ ಆ ಏರಿಯಾಗಳಿಗೆ ಹೋಗೋದೇ ಬಿಟ್ಬಿಟ್ಟಿದ್ವಿ. ಆ ಕಡೆ ಡ್ಯೂಟಿ ಬಂದ್ರೆ ಹೋಗೋದೇ ಇಲ್ಲ. ಬೇಡ ಅದನ್ನ 50 ರೂಪಾಯಿ ಎಕ್ಸ್ಟ್ರಾ ಕೊಳ್ಳಿ, 100 ರೂಪಾಯಿ ಎಕ್ಸ್ಟ್ರಾ ಕೊಳ್ಳಿ, ಹೋಗೋದೇ ಇಲ್ಲ. ಬೇಡ ಅಂತ ಬಿಟ್ಬಿಟ್ಟಿದ್ವಿ. ಥ್ಯಾಂಕ್ ಯು ಮೇಡಮ್. ರೋಗಿ ಬಯಸಿದ್ದು ಹಾಲು ಅನ್ನ, ಮೇಡಮ್ ಬಯಸಿದ್ದು ಹಾಲು ಅನ್ನ. ಸರಿ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ಜಸ್ಟ್ ಡ್ರಾಪ್ ಮಾಡಿ ವೇಟ್ ಮಾಡ್ತಾ ಇದ್ದೆ. ಸಡನ್ ಆಗಿ ಬಂದು ಬಸ್ ಮಿಸ್ ಆಗಿದೆ, ವೇಟಿಂಗ್ ಬುಕಿಂಗ್ ಇದೆಯಾ ಅಂತಂದ್ರೆ ಇಲ್ಲ ಅಂತಂದ್ರೆ. ಸ್ವಲ್ಪ ಬೇಗ ಹೋಗ್ಬೇಕು ಅಂತಂದ್ರು. ಮೀಟರ್ ಹಾಕೊಂಡು ನಾನು ಕರ್ಕೊಂಡ್ ಬಂದಿದ್ದೀನಿ. ಸುಳ್ಳು ಹೇಳಲ್ಲ, ನೋಡ್ತಾ ಇರಿ. 66 ರೂಪಾಯಿ ಆಗೈತೆ. ಬಸ್ ಮಿಸ್ ಆಗೈತೆ ಅಂತ ಅರ್ಜೆಂಟ್ ಅಲ್ಲಿ ಹೇಳಿದ್ರು. ಫುಲ್ ಸ್ಪೀಡ್ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಕ್ಕೆ ಪ್ಯಾಸೆಂಜರ್ ಪೇ ಮಾಡಿರೋದು 150 ರೂಪಾಯಿ. ಖುಷಿ ಆಗುತ್ತೆ. ನಾನ್ ಬೇಕು ಅಂತ ಬಂದಿಲ್ಲ, ಬೇಕು ಅಂತ ಏನ್ ಎಕ್ಸ್ಟ್ರಾ ಕೇಳಿಲ್ಲ. ಪ್ಯಾಸೆಂಜರ್ ಖುಷಿಯಿಂದ ಕೊಟ್ಟೋಗಿರೋದು. ನಾನ್ ಹೇಳಿದ ತಕ್ಷಣ ನೀವು ಸ್ಪೀಡ್ ಅಲ್ಲಿ ಬಂದ್ರಿ, ನಮಗ್ ತಲುಪಿಸಿದ್ರಿ ಅಂತ. ಈ ರೀತಿ ಆಗ್ತಾ ಇರ್ತದ. ಇವಾಗ ರೇವಾ ಕಾಲೇಜ್ ಹತ್ರ ಇದ್ದೀನಿ. ಯಾವ್ದು ಡ್ಯೂಟಿ ಬೀಳುತ್ತೋ ಇಲ್ವೋ. ಕಾಲೇಜ್ ಟೈಮಿಂಗು ಇಲ್ಲಿ ಬೀಳಲ್ಲ, ವಾಪಸ್ ಸ್ವಲ್ಪ ಹಿಂದೆನೆ ಹೋಗೋಣ, ನೋಡೋಣ ಏನಾಗ. ಫುಲ್ ಚಳಿ ಹಿಡಿತೈತೆ, ಒಂದ್ ಟೀ ಕುಡ್ಕೊಂಡ್ ಬರೋಣ. ದುಡ್ದಿರೋದು 800 ರೂಪಾಯಿ, ಐಟಮ್ 500 ರೂಪಾಯಿ ಕಮ್ಮಿ ಬಿತ್ತು, 500 ರೂಪಾಯಿ ಹಾಕ್ದೆ. ಮಾಡೋಣ ಇವಾಗ ಡ್ಯೂಟಿ ಮಾಡ್ತಾ ಇದೀನಿ. ಅವಾಗಿಂದ ಮಾಡ್ತಾ ಇದೀನಿ, ಲೋಕಲ್ ಮಾಡ್ತಾ ಇದೀನಿ. ಟೋಟಲ್ ಇವಾಗ ಎಷ್ಟು ಅರ್ನ್ ಮಾಡಿದೀನಿ ಗೊತ್ತಾ? ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ತನಕ 5 ಡ್ಯೂಟಿ ಮಾಡಿದೀನಿ. 663 ರೂಪಾಯಿ ಒಂದು, ಮತ್ತೆ 663, 763, ಮತ್ತೆ ಒಂದು 150 ರೂಪಾಯಿ ಕೈ ಬಾಡಿಗೆ. 750, 900 ರೂಪಾಯಿ ಮಾಡಿದೀನಿ 10 ಗಂಟೆ ಅನ್ನೋಷ್ಟರಲ್ಲಿ. ಇವತ್ತು ಡ್ಯೂಟಿಗಳು ಸಖತ್ತಾಗೇ ಇತ್ತು, ಇಲ್ಲ ಅಂತ ಹೇಳಲೇಬಾರ್ದು. ಡ್ಯೂಟಿ ಮಾತ್ರ ಸಖತ್ತಾಗೇ ಐತೆ. ಬಂದ್ಬರ್ತಿದ್ದಂಗೆ
ಸಿಕ್ಕಿದ್ ಹೊಡೆದೆ. ಇವಾಗ ಲೋಕಲ್ ಮಾಡ್ಕೊಂಡು ಕೂತಿದ್ದೆ ಇಷ್ಟೊತ್ತು. ಏನಕ್ಕಂತಂದ್ರೆ ಅಂಗಡಿಗೆ ಐಟಮ್ ಎಲ್ಲ ಬೇಕಲ್ಲ, ಅಂಗಡಿಲಿ ಖಾಲಿ ಆಯ್ತು ಅಂತಂದ್ರೆ ಮತ್ತೆ ನನಗೆ ಫೋನ್ ಹಾಕ್ತಾರೆ. ನಾನು ಎಲ್ಲೇ ದೂರ ಹೋದ್ರು ಅದಕ್ಕೆ ಮತ್ತೆ ಓಡ್ಬಿಟ್ಟು ಬರ್ಬೇಕು. ಯಾಕಂದ್ರೆ ಮನೇಲಿ ಬೇರೆ ಗಾಡಿ ಇಲ್ಲ, ಮನೇಲಿ ಮತ್ತೆ ಬೇರೆ ಯಾರು ಇಲ್ಲ ತಗೊಂಡ್ ಬರಕ್ಕೆ. ನಾನೇ ಎಲ್ಲದಕ್ಕೂ ಐಟಮ್ ತಗೊಂಡೆ. ಇವಾಗ ಕೊಟ್ಬಿಟ್ಟು ನಮ್ ಫ್ರೆಂಡ್ ಕರ್ದವನೆ ಅವ್ನೇನೋ ಇದು ಮಾಡಿಸ್ಬೇಕಂದ್ರೆ ಡಿಸ್ಪ್ಲೇ ಹೋಗ್ಬೇಕು. ಡ್ಯೂಟಿ ಅಂದ್ರೆ ಆನ್ಲೈನ್ ಇದಾವೆ, ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ. ಆಟೋ ಕನ್ನಡಿಗ ಅಲ್ವಾ? ಹೌದು ನಾನೇ. ನೋಡ್ತಾ ಇರ್ತೀವಿ ಬ್ರೋ ವಿಡಿಯೋ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಒಂದ್ ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಸ್ಟಾರ್ಟ್ ಆಗೈತೆ. ಏನ್ ಗೊತ್ತಾ, ಹೆಂಗೋ ಇದಕ್ಕೆ ಸಿಗರೇಟ್ ಅಮೌಂಟ್ ಕಮ್ಮಿ ಬಿದ್ದಿತ್ತು, ನನ್ನ ಹತ್ರ ಇದ್ದದನ್ನ ಹಾಕಿ ತಗೊಂಡ್ ಬಂದೆ. ಇವಾಗ ನೋಡಿದ್ರೆ ಟೀ ಪುಡಿ ಸಕ್ಕರೆ ಎರಡೂ ಖಾಲಿ ಅಂಗಡಿಲಿ. ಮತ್ತೆ ಅಂಗಡಿಲಿ ಇದ್ದಿದ್ದು 300 ರೂಪಾಯಿ ಕ್ಯಾಶ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬರೀ ಟೀ ಪುಡಿಗೆ ಆಗುತ್ತೆ. ಏನು ಸಕ್ಕರೆನ ನನ್ನ ಕಡೆ ಇರುವಂತ ಅಮೌಂಟ್ ಅಲ್ಲಿ ತಗೊಂಡ್ ಬರ್ಬೇಕು. ಬನ್ನಿ ಅದನ್ನ ತಂದು ಕೊಟ್ಬಿಟ್ಟು ಡ್ಯೂಟಿ ಮೇಲೆ ಹೊರಡೋಣ. ಸಕ್ಕರೆ ತಗೊಂಡಿದ್ದಾಯ್ತು, ಡ್ಯೂಟಿ ಮೇಲೆ ಡ್ಯೂಟಿ ಬೀಳ್ತಾನೆ ಇದಾವೆ. ಇದನ್ನ ಕೊಟ್ಬಿಟ್ಟು ಸೀದಾ ಡ್ಯೂಟಿ ಆನ್ ಮಾಡ್ಕೊಂಡು ಡ್ಯೂಟಿ ಮೇಲೆ ಹೊರಡೋದೆ. ನಮ್ಮ ಶೆಟ್ರ್ ಜೊತೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಹೊರಡ್ತಾ ಇದ್ದೀನಿ. ಶೆಟ್ರೆ ಅವ್ರು ಇನ್ನೊಂದ್ ಫೋನ್ ಅಲ್ಲಿ ಬಿಸಿ ಆಗ್ಬಿಟ್ಟವ್ರೆ. ಸೊ ಡ್ಯೂಟಿ ಮೇಲೆ ಡ್ಯೂಟಿ ಬೀಳ್ತಾ ಇದಾವೆ, ಹೊರಡೋಣ ಡ್ಯೂಟಿ ಮೇಲೆ. ಫಸ್ಟ್ ಇದನ್ನ ಕೊಟ್ಬಿಟ್ರೆ ನಮ್ ಟೆನ್ಷನ್ ಮುಗಿದೋಗುತ್ತೆ. ಮನೆಗೆ ಹೋಗ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕು. ಬೆಳಿಗ್ಗೆ ನಾನು ಚಳಿ ಅಂತ ಯೂನಿಫಾರ್ಮ್ ಹಾಕಿರ್ಲಿಲ್ಲ, ಇವಾಗ ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಬರ್ತೀನಿ. ಇಲ್ಲ ಅಂತಂದ್ರೆ ಪೊಲೀಸರು ಹಿಡಿದು ಟೆಂಕ ನಕ 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 ಅಂದ್ಬಿಡ್ತಾರೆ. ನಂದು ಡಿಸ್ಪ್ಲೇ ಇನ್ನು ಟೈಮ್ ಐತೆ, ಮಾರ್ಚ್ ತನಕ, ಮಾರ್ಚ್ 4, 2026 ಇವ್ರದ್ದು ಎಕ್ಸ್ಪೈರ್ ಆಗೈತೆ. ಇವಾಗ ನನಗೆ ಮಾಡ್ಸಕ್ ಹೋಗೋಣ ಅಂತ ಗಂಟು ಬಿದ್ಬಿಟ್ಟವ್ರೆ. ಅಂಗಡಿದು ಮುಗೀತು, ಮನೆದು ಮುಗೀತು, ಎಲ್ಲಾ ಮುಗೀತು. ಇವ್ರದ್ದು ಸ್ಟಾರ್ಟ್ ಇವಾಗ. ಬರೀ ಇದೆ, ದುಡಿಯಕ್ ಮಾತ್ರ ಬಿಡಲ್ಲ ಯಾರು. ಬೆಳಿಗ್ಗೆ ಹೆಂಗೋ ದುಡ್ಕೊಂಡಿದ್ದೆ, ಅಂಗಡಿಲಿ ಐಟಮ್ ಇಲ್ಲ ಅದು ತಗೊಂಡ್ ಬಂದ್ ಕೊಟ್ಟು ಮತ್ತೆ ಡ್ಯೂಟಿ ಮೇಲೆ ಹೋಗೋಣ ಅನ್ಕೊಂಡೆ. ಅಷ್ಟಲ್ಲಿ ಅಂಗಡಿಲಿ ಟೀ ಸಕ್ಕರೆ ಖಾಲಿ ಅಂದ್. ಸರಿ ಅದನ್ನು ತಂದ್ಕೊಟ್ಟೆ. ಬರೋದ್ರಲ್ಲಿ ಇವ್ರು ನಿಂತವ್ರೆ. ಇವ್ರು ನೋಡಿದ್ರೆ ಇವಾಗ ಡಿಸ್ಪ್ಲೇ ಮಾಡಿಸ್ಬೇಕು, ನಡಿ ಯಶವಂತಪುರಕ್ಕೆ. ನನ್ ಗಾಡಿಲಿ ಗ್ಯಾಸ್ ಇಲ್ಲ, ನಿನ್ ಗಾಡಿಲಿ ಹೋಗೋಣ. ಬರೀ ಇದೆ ಆಯ್ತು. ಏನ್ ಹೇಳಿ, ಏನು ಹೇಳಕ್ಕಾಗಲ್ಲಪ್ಪ. ದುಡಿಯಾಕು ಬಿಡಲ್ಲ ಜನ. ಬರಲ್ಲ ಬಿಡಲ್ಲ, ನನ್ ವಾಯ್ಸ್ ಅಂತೂ ಬರಲ್ಲ. ಬರುತ್ತೆ, ಜೋರಾಗಿ ಹೇಳ್ಬೇಕು. ಬಂದ್ರು ಅಲ್ಲಿ ಕಟ್ ಮಾಡಾಕ್ತೀಯ ನೀನ್. ನೀನ್ ಹೆಂಗನು ಅಂತ ನಮ್ಗ್ ಗೊತ್ತಿಲ್ವಾ? ನಮ್ ಕೈಯಲ್ಲ ಐತೆ. ಇಲ್ಲ, ನಿಮ್ ಕೈಯಲ್ಲೇ ಇದೆ. ವಿಡಿಯೋ ಎಡಿಟ್ ಯಾವ್ದು ಹಾಕ್ಬೇಕು, ಯಾವ್ದು ಹಾಕ್ಬಾರ್ದು, ಕಟ್ ಮಾಡ್ಬೇಕು, ಕಟ್ ಮಾಡ್ಬಿಡೋಣ. ಡ್ಯೂಟಿಗಳು ಬೀಳ್ತಾ ಇದಾವೆ, ಚೆನ್ನಾಗಿ ಡ್ಯೂಟಿಗಳು ಬೀಳ್ತಾ ಇದಾವೆ. ಆಧಾರ್ ಕಾರ್ಡ್ ಬೇಕು ಡಿಸ್ಪ್ಲೇ ಮಾಡ್ಸಕ್. ಇದು ಯಶವಂತಪುರ ಪೊಲೀಸ್ ಸ್ಟೇಷನ್, ಪಕ್ಕದಲ್ಲೇ ಇರೋದು ಯಶವಂತಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ಇಲ್ಲಿ ನಾವು ಇವಾಗ ಡಿಸ್ಪ್ಲೇ ಕಾರ್ಡ್ ಗಳನ್ನ ಮಾಡ್ಸಕ್ ಬಂದಿರೋದು. ಇಲ್ಲಿಂದ ಬಂದು ಈ ಲೈನ್ ಅಲ್ಲಿ ಇದು ಯಶವಂತಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ಇಲ್ಲೇ ಪಕ್ಕದಲ್ಲೇ ಮಾಡ್ಕೊಡ್ತಾ ಇದಾರೆ. ಯಾರು ಏನ್ ಬೇಕು ಎಲ್ಲ ಹೇಳ್ತೀನಿ. ಡಿಸ್ಪ್ಲೇ ಕಾರ್ಡ್ ಮಾಡ್ಸಕ್ಕೆ ಬರುವಂತ ಚಾಲಕರು ಕಡ್ಡಾಯವಾಗಿ ತರಬೇಕಾದ ದಾಖಲಾತಿಗಳು: DL ಬೇಕು, ಜೊತೆಗೆ ಜೆರಾಕ್ಸ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಬೆಂಗಳೂರು ನಗರದಲ್ಲಿ ವಾಸವಾಗಿರುವ ಖಾತರಿಗಾಗಿ ಯಾವುದಾದ್ರೂ ಒಂದು ದಾಖಲೆ, ವೋಟರ್ ID, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಗ್ಯಾಸ್ ಬಿಲ್ಲು ಅಥವಾ ಬ್ಯಾಂಕ್ ಪಾಸ್ಬುಕ್, ಕರೆಂಟ್ ಬಿಲ್ಲು ಅಥವಾ ವಾಟರ್ ಬಿಲ್ಲು, ಇಲ್ಲ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಇವೆಲ್ಲ ಬೇಕು. ಇಲ್ಲಿ ಬಂದು ಈ ಕಾರ್ನರ್ ಅಲ್ಲಿ ನೀವು ಬಂದ್ರೆ ನಿಮ್ಗೆ ಡಿಸ್ಪ್ಲೇ ಗಳನ್ನ ಮಾಡಿಸ್ಕೊಡ್ತಾರೆ. ಇಲ್ಲಿ ಮಾಡಿಸ್ತಾ ಇದಾರೆ ನೋಡಿ. ಬೆಂಗಳೂರು ನಗರದಲ್ಲಿ ಬೇರೆ ಸ್ಥಳಗಳಲ್ಲಿ ಡಿಸ್ಪ್ಲೇ ಕಾರ್ಡ್ ಮಾಡಿಕೊಳ್ಳಲಾಗುತ್ತದೆ. ಉಪ್ಪರಪೇಟೆ, ಪ್ರೆಸರ್ ಟೌನ್, ಸೌತರ್ನ್ ಸರ್ಕಲ್, ಹೈಗ್ರೌಂಡ್, ಆಡುಗುಡಿ, ಯಲಹಂಕ ಇವೆಲ್ಲಾ ಪ್ಲೇಸ್ ಗಳಲ್ಲಿ ನಿಮ್ಗೆ ಡಿಸ್ಪ್ಲೇ ಕಾರ್ಡ್ ಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಇವೆಲ್ಲ ಏನು ಗೊತ್ತಾ? ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಉಪ್ಪರಪೇಟೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಪ್ರೆಸರ್ ಟೌನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಸೌತರ್ನ್ ಸರ್ಕಲ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಹೈಗ್ರೌಂಡ್ ಠಾಣೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಆಡುಗುಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಯಲಹಂಕ ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ಟ್ರಾಫಿಕ್ ಅಲ್ಲೇ ಹೋಗ್ಬೇಕು ನೀವು ಡಿಸ್ಪ್ಲೇ ಮಾಡಿಸ್ಬೇಕು ಅಂತಂದ್ರೆ. ನಮ್ ಡಿಸ್ಪ್ಲೇ ಕಾರ್ಡ್ ರೆಡಿ ಆಗಿದೆ, ನಂದಿತ್ತು, ಬಟ್ ನಾನು ರೆನ್ಯೂವಲ್ ಮಾಡಿಸ್ತೇ. ಇವಾಗ 5/1/2028 ತನಕ ನಡೆಯುತ್ತೆ. ನಿಮ್ಗೆ ಯಾರಿಗಾದ್ರೂ ಡಿಸ್ಪ್ಲೇ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮ DL, ಒರಿಜಿನಲ್ DL ಮತ್ತೆ ಅದ್ರದ್ದೊಂದು ಜೆರಾಕ್ಸ್ ಮತ್ತೆ ರೆಂಟಲ್ ಅಗ್ರಿಮೆಂಟ್ ತಗೊಂಡು ನೀವು ಹತ್ತಿರದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದ್ರೆ ಅವರು ನಿಮ್ಗೆ ಮಾಡ್ಕೊಡ್ತಾರೆ ಆನ್ ದ ಸ್ಪಾಟ್. 5 ನಿಮಿಷದ ಕೆಲಸ. ತುಂಬಾ ಜನ ಮಾಡಿಸ್ಕೊತಾ ಇದಾರೆ ಆಲ್ರೆಡಿ. ಅಲ್ಲಿ ಇವ್ರು ಮಾಡಿಸಿದ್ರು, ಇವ್ರದ್ದು ಆಗಿದೆ, ನಮ್ದು ಆಗಿದೆ. ಇವಾಗ ಒಂದ್ ಸೀನ್ ಐತಿ, ಏನ್ ಗೊತ್ತಾ? ಡಿಸ್ಪ್ಲೇ ಇವ್ರದ್ದು ಮಾಡ್ಸಕ್ ಬಂದಿತ್ತು. ಒಂದು 5ನೇ ತಾರೀಕು 1ನೇ ತಿಂಗಳು 2028 ನಂದು. 5ನೇ ತಾರೀಕು 1ನೇ ತಿಂಗಳು 2027 ಇವ್ರದ್ದು. ಇವ್ರು ಮಾಡ್ಸಕ್ ಬಂದ್ಬಿಟ್ಟು ಇವ್ರದ್ದೇ ಹಿಂದೆ ಉಳ್ದೋಯ್ತು. ನಂದಂಗ್ರು ಬೇಗ ಇನ್ನು ಲೇಟ್ ಆಗಿ ಆರಾಮಾಗಿ 2028 ತನಕ ನಂದು ಡಿಸ್ಪ್ಲೇ ಕಾರ್ಡ್ ಹೊಡುತ್ತೆ. ಇವ್ರದ್ದೇ 2027 ವಾಪಸ್ ಬರ್ಬೇಕು. ಹೇಳಿ ಸಾರ್, ನಡೆಯಪ್ಪ, ಹೇಳ್ತೀನಿ ನಡೆಯಪ್ಪ. ಸೊ ಡಿಸ್ಪ್ಲೇ ಅಂಕರು ರೆಡಿ ಆಗೈತೆ. ನಮ್ ಗಾಡಿ ಇಲ್ಲ ಐತೆ, ಹೊರಡೋಣ ಇವಾಗ. ಬನ್ನಿ. ಕಸ ಇಡ್ಲಿ ಹೆಂಗೈತೆ? ಐತಾ? ಚೆನ್ನಾಗಿಲ್ವಾ ಇಡ್ಲಿ? ಚೆನ್ನಾಗಿಲ್ವಾ? ಹೆಂಗೈತೆ ಇಡ್ಲಿ ಹೆಂಗೈತಮ್ಮ? ಹೆಂಗೈತ? ಅವ್ರಮ್ಮ ಇಡ್ಲಿ ತಿನ್ನಿಸ್ತೈತೆ. ಹೆಂಗೈತೆ ಇಡ್ಲಿ ಅಜಾನ್? ಹೆಂಗೈತ? ಓ ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ಸ್ವಲ್ಪನೂ ಚೆನ್ನಾಗಿಲ್ವಾ?
ಆ, ಒಂಥರ ಆಯ್ತಾ ಒಗರು ತಿನ್ನಿ 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 ಅಮ್ ನಮ್ 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 ಅಜನ್ ಅಜನ್ ಓಯ್ ಅಜನ್ ಅಮ್ ನಮ್ 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 ಏಯ್ ತಿನ್ನು ಅಂದಿದ್ದು ಉಡಾಯಿಸೋದಲ್ಲ ಹೂ ಅಂತೆ ತಿನ್ನು ಅಮ್ ನಮ್ 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 ಅಂತ ಹೆಂಗೆ ತಿಂತೀಯ ಅಜನ್ ಅಮ್ ನಮ್ 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 ಸ್ವಲ್ಪತ್ತು ಅಮ್ಮ ಅಂಗಡಿ ನೋಡ್ಕೊಂತಂದ್ರು ಅದಕ್ಕೆ ನೋಡ್ಕೊಂಡು ಕೂತಿದ್ದೀನಿ. ಸೊ ಮಧ್ಯಾಹ್ನ 1 ಗಂಟೆಯಿಂದ ನೋಡ್ಕೊಂಡು ಕೂತಿದ್ದೆ. ಕಾರಣ ಏನಪ್ಪಾ ಅಂತಂದ್ರೆ ದೊಡ್ಡ ಅಯಾನ್ಗೆ ನಮ್ಮ ಸಾಹೇಬ್ರಿಗೆ ಹುಷಾರಿಲ್ಲ, ಫುಲ್ ಜ್ವರ ಬಂದಿತ್ತು. ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದ್ರು. ಮತ್ತೆ ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಯಾವಾಗ ವಾಪಸ್ ಬಂದೆ. ಇವಾಗ ಹೋಗ್ತೀನಿ ಡ್ಯೂಟಿ ಮೇಲೆ. ಟೈಮು 4:25 ಕರೆಕ್ಟಾಗಿ 5 ಗಂಟೆಗೆ ಹೋಗ್ತೀನಿ. ಡ್ಯೂಟಿ ಆನ್ ಮಾಡಿದೀನಿ, ಅವ್ರು ಬೀಳ್ತಾ ಇಲ್ಲ. ಅಮ್ಮ ಒಂದ್ 5 ನಿಮಿಷ ಬರ್ತೀನಿ ಅಂತ ಹೇಳೋರೆ. ಬಂದ ತಕ್ಷಣ ಮತ್ತೆ ಡ್ಯೂಟಿ ಮೇಲೆ ಓಡ್ತೀನಿ. 2 ಆನಲ್ಲೇ ಇದಾವೆ. ನಮ್ಮ ಹತ್ರದಲ್ಲಿ ಮೆಸೇಜ್ ಏನಪ್ಪಾ ಅಂತಂದ್ರೆ ರೈಡ್ ಮೇಲೆ ರೈಡ್ ಬರ್ತಾ ಇದೆ, ಪೀಕ್ ಅವರ್ ಆಗಿದೆ. ಇಲ್ಲಿ ನೋಡಿದ್ರೆ ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ನಮ್ಮ ಯಾತ್ರಿ ಮಧ್ಯಾಹ್ನ 5 ಗಂಟೆ ಸಾಯಂಕಾಲ 5 ಗಂಟೆಯಿಂದ ಇವಾಗ 8 ಗಂಟೆ ಒಂದು ಡ್ಯೂಟಿ ಬೀಳ್ತಾ ಇಲ್ಲ ನಮ್ಮ ಯಾತ್ರಿಲಿ. ಊಬರ್ ಅಲ್ಲಿ ಅರ್ಧ ಗಂಟೆಗೊಂದು 1/4 ಗಂಟೆಗೊಂದು. ಟೋಟಲ್ ನನ್ನ ದುಡಿಮೆ ಬಂದಾಗಿಂದ 3 ಡ್ಯೂಟಿ ಮಾಡಿದೀನಿ ನಾನು. ಬಂದಾಗಿಂದ ಒಂದು 122, ಒಂದು 111, ಒಂದು 50, 3 ಡ್ಯೂಟಿ. ಅದಾದ್ಮೇಲೆ ಒಂದು ಡ್ಯೂಟಿ ಇಲ್ವೇ ಇಲ್ಲ, ಸೌಂಡೇ ಇಲ್ಲ. ಸೀದಾ ಅಂಗಡಿ ಕಡೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಚೆನ್ನಾಗಿತ್ತು ಡ್ಯೂಟಿ, ಬಟ್ ಇವಾಗ ನೋಡಿದ್ರೆ ಸೌಂಡೇ ಇಲ್ಲ. ಏನ್ ಮಾಡೋಣ? ಇವತ್ತಿನ ನಮ್ಮ ಟೋಟಲ್ ದುಡಿಮೆ 1350. ಸಾಯಂಕಾಲದಿಂದ ಬಂದು 350 ರೂಪಾಯಿ ಮಾಡಿದೀನಿ. ಅದ್ರಲ್ಲೂ ಎಲ್ಲಾ ಕಡೆ ಹೆವಿ ಟ್ರಾಫಿಕ್. ಅಷ್ಟಿಷ್ಟಲ್ಲ ಟ್ರಾಫಿಕ್ ಹೆವಿ ಅನ್ಕೊಂಡ್ಬಿಡಿ. ಬರೀ ಒಂದು 5 ಕಿಲೋಮೀಟರ್ ಡ್ರಾಪ್ ಮಾಡಕ್ ಅರ್ಧ ಗಂಟೆ, 6 ಕಿಲೋಮೀಟರ್ ಡ್ರಾಪ್ ಮಾಡಕ್ ಅರ್ಧ ಗಂಟೆ. ಯಾಕೋ ಇವತ್ತು ಮಧ್ಯಾಹ್ನ ಮೇಲೆ ಸೆಟ್ ಆಗ್ಲಿಲ್ಲ. ಬೆಳಿಗ್ಗೆ ಚೆನ್ನಾಗಿತ್ತು ಡ್ಯೂಟಿ. ಬಂತು ಸಾಯಂಕಾಲ ಒಂದ್ MG ರೋಡ್ ಬಂತು, ಅದು ಮಿಸ್ ಆಯ್ತು. ಅದು ಬೇರೆಯವ್ರು ಯಾರೋ ಹಾಕೊಂಡ್ರು. ಅದಾದ್ಮೇಲೆ ಶಾಂತಿನಗರದ್ದು ಬಂತು, ಅದನ್ನು ಮಿಸ್ ಆಯ್ತು. ಮತ್ತೆ ಮೆಜೆಸ್ಟಿಕ್ ಬಂತು, ಅದನ್ನು ಮಿಸ್ ಆಯ್ತು. ಎಷ್ಟೊಂದು ಡ್ಯೂಟಿ ಮಿಸ್ ಆಯ್ತು. ಏನಿಲ್ಲ ಅಂತಂದ್ರೆ ಒಂದು 7-8 ಡ್ಯೂಟಿ ಮಿಸ್ ಆಗಿದಾವೆ, ಲಾಂಗ್ ಡ್ಯೂಟಿ. ಬನಶಂಕರಿದು ಒಂದ್ ಬಂತು, ಮೈಸೂರು ಸ್ಯಾಟಲೈಟ್ ಅದೊಂದ್ ಬಂತು. ಅವೆಲ್ಲ ಮಿಸ್ ಆಯ್ತು ಡ್ಯೂಟಿಗಳು. ಸೀದಾ ಅಂಗಡಿ ಹತ್ರ ಹೋಗೋಣ, ಅಮ್ಮನ್ನ ಬಿಡೋಣ, ಅಮ್ಮನ್ನ ಫ್ರೀ ಮಾಡೋಣ. ಅಮ್ಮ ಮಧ್ಯಾಹ್ನ ಬಂದ್ ಕೂತಿರ್ತಾಳೆ ಇಷ್ಟೊತ್ತರ್ಗು. ಅದ್ರಲ್ಲಿ ಹೆವಿ ಚಳಿ ಬೇರೆ, ಅಮ್ಮನ್ ಕೈಲಿ ಆಗಲ್ಲ. ಅದಕ್ಕೆ ಫಸ್ಟ್ ಅಮ್ಮನ್ನ ಬಿಟ್ಟು ನಾವ್ ಅಂಗಡಿಲಿ ಕೂತ್ಕೊಂಡು ನೋಡ, ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗೋಣ. ವಿಡಿಯೋ ಎಡಿಟ್ ಮಾಡ್ಕೋಬೇಕು, ತುಂಬಾ ಇದೆ ಎಡಿಟ್. ಯಾಕಂದ್ರೆ ಇವತ್ತು ನೋಡ ಬನ್ನಿ. ಏನಂತೀರಿ ಮೇಡಮ್ ಅವರ? ಹೆಂಗ ವ್ಯಾಪಾರ ಫುಲ್ ಡಲ್? ನಮ್ದು ಅಷ್ಟ ಫುಲ್ ಡಲ್, ಡ್ಯೂಟಿನೇ ಇಲ್ಲ. 3 ಡ್ಯೂಟಿ ಮಾಡಿ ನೋಡು. ಸಂಜೆ ಮುಂದೆ ಹೋಗಿ ಬರ 300 ರೂಪಾಯಿ ಮಾಡ್ಕೊಂಡ್ ಬಂದೆ. ಯಾರು ಎಲ್ಲಿ ಹೋಗಿದ್ರ? ಅಯ್ಯೋ, ಇದ್ರಾಗಿಂದ ಬೆಳಿಗ್ಗೆಯಿಂದ ದುಡ್ದಿದ್ದ ಎಲ್ಲ ಹೋಯ್ತು. ಇವಾಗ ಕಟ್ಬೇಕಂತಂದ್ರೆ ಅದನ್ನು ಆಗ್ಲಿಲ್ಲ. ಹೇಯ್ ಏನ್ ಸಾಹೇಬ್ರೆ? ಏಯ್ ನಿಂಗ್ ಹುಷಾರಿಲ್ಲ, ಜ್ವರ ಬಂದೈತೆ? ಜ್ವರ ಬಂದಿತ್ತು. ಇದು ನೋಡಿ, ಬನ್ನಿ. ಏಯ್ ಏನ? ಏಯ್ ಏನ್ ಮಾಡ್ತೈತ ನಮ್ಮಪ್ಪ? ಗಾಡಿ ಹಿಡಿದು ಎಳಿಬೇಕು ಅಂದ, ಕ್ಯಾಮ್ರಾ ನೋಡ್ಬಿಟ್ಟು ಸುಮ್ನಾದ. ಇವ್ರಿಗ್ ಹುಷಾರಿಲ್ಲ, ನಿನ್ನೆ ಇವ್ರಿಗ್ ಹುಷಾರಿರ್ಲಿಲ್ಲ, ಇವಾಗ ಅವ್ರಿಗ್ ಹುಷಾರಿಲ್ಲ. ಸೊ ಅಂಗಡಿ ಹತ್ರ ಬಂದಿದೀವಿ. ಅಂಗಡಿ ಕ್ಲೋಸ್ ಮಾಡೋಣ. ಇವಾಗ ಕ್ಲೋಸ್ ಮಾಡೋಣ. ಶಾಪ್ ಇಡ್ಲಿ ಹೆಂಗಿತ್ತು? ಇಡ್ಲಿ 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 इडली खाते अच्छा था इडली हैं? ಇಡ್ಲಿ ಬಿಡು, ನೀ ಮೊದಲು ನನಗೆ ಎತ್ಕೋ. ನಾನು ಅಂಗಡಿನ ಕ್ಲೋಸ್ ಮಾಡಿದ್ದಾಯ್ತು. ಕ್ಲೋಸ್ ಮಾಡ್ಕೊಂಡು ಇವಾಗ ಸೀದಾ ಹೋಗೋಣ ಮನೆ ಕಡೆ. ನನಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ ಏನೇನು ಆಗ್ತೈತೆ. ಪ್ರಾಬ್ಲಮ್ಸು ಕ್ಯೂ ಹಚ್ಚಿ ಬರ್ತಾ ಇದಾವ. ಒಂದು ಮುಗೀತಾ ಇನ್ನೊಂದು ಮುಗೀತಾ ಮತ್ತೊಂದು ಮುಗೀತಾ ಮಗದೊಂದು. ಎಲ್ಲ ಪ್ರಾಬ್ಲಮ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ತಲೆ ಹೆಂಗಾಗ್ಬಿಟ್ಟಿದೆ ಅಂತ ನಮ್ಗೆ ಫುಲ್ ತಲೆ ನೋವು. ತಡ್ಕೊಳಕ್ ಆಯ್ತಾ ಇಲ್ಲ.
ಆ ರೇಂಜ್ಗೆ ಸಿಕ್ಕಿದೆ, ಏನು ಮಾಡಕ್ಕಾಗಲ್ಲ. ಸೊ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಸೀದಾ ಇವಾಗ ಮನೆ ಕಡೆಗೆ. ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಮೆನು ಹಿಡಿತಾ ಇತ್ತು 1300 ಚಿಲ್ಲರೆ. 1300 ಚಿಲ್ಲರೆಲಿ ನನ್ನ ಹತ್ರ ಎಷ್ಟು ಇದೆ ಅಂತ ಗೊತ್ತಾ? ನಂಬಲ್ಲ ನೀವು, ತೋರ್ಸಿದ್ರೆ. ಬೆಳಗ್ಗೆಯಿಂದ 1350 ರೂಪಾಯಿ ದುಡ್ದಿದ್ದೀನಿ. ಅಕೌಂಟ್ ಅಲ್ಲಿ ಇರೋದು ₹132. ಬೆಳಿಗ್ಗೆಯಿಂದ 1352 ರೂಪಾಯಿ 1350 ರೂಪಾಯಿ ದುಡ್ದಿದ್ದೀನಿ. ಇವಾಗ ಬರೀ ಅಕೌಂಟ್ ಅಲ್ಲಿ ಇರೋದು 132 ರೂಪಾಯಿ. ಸೊ ವಿಡಿಯೋ ಇಲ್ಲಿ ತನಕ ನೋಡಿದೀರ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.